ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಗೋಧಿ ಹಿಟ್ಟಿನ ಪೂರಿ ಮತ್ತು ಈರುಳ್ಳಿ ಸಾಗುನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಏನು ಬೇಕು ಈಗ ನೋಡೋಣ ಬನ್ನಿರಿ. ಒಂದು ಪುಟ್ಟಿ ತೊಗೊಳನ್ರಿ. ಪುಟ್ಟಿ ತೊಗೊಂಡು ನಾನು 2 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಸಾಣಿಸಿಟ್ಕೊಂಡಿರೋದ್ರಿ ಗೋಧಿ ಹಿಟ್ಟು. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇವಾಗ ಉಪ್ಪು ಎಣ್ಣೆನ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾನಿಲ್ಲೇ ಮೈದಾ ಹಿಟ್ಟು ತೊಗೋತಾ ಇಲ್ಲ ನೋಡಿರಿ, ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ನೋಡಿ. ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸ್ತೀವಲ್ರಿ, ಅದೇ ಥರ ಕಲಿಸ್ಕೋಬೇಕು. ಒಂದು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಚೆನ್ನಾಗಿ ಮಿತ್ಕೊಂಡು ನಾದ್ಕೋಬೇಕು. ತುಂಬ ರುಚಿಯಾಗಿರ್ತಾವೆ ನೋಡಿರಿ ಗೋಧಿ ಹಿಟ್ಟಿನ ಪೂರಿ. ನೀವು ಮೈದಾ ಹಿಟ್ಟನ್ನು ಮಾಡ್ಕೊಂಡು ತಿಂದಿರ್ತೀರಲ್ಲ, ಒಂದ್ಸರಿ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡು ನೋಡಿ. ಮತ್ತು ಹೆಲ್ದಿ ಕೂಡ ಇದು. ಹಿಂಗಾಗಿ ಒಂದ್ಸರಿ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರ್ತಾವೆ. ಪೂರಿ ಮಾಡ್ಕೋಬೇಕಂದಾಗ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟಿನ ಪೂರಿನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತಾವೆ, ಸಖತ್ತಾಗಿರ್ತಾವೆ ನೋಡಿರಿ. ಈ ಥರ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಮಿತ್ಕೊಂಡು ನಾದ್ಕೊಳ್ಳೋಣ್ರಿ ನೋಡಿ. ಈ ಥರ ಮಿತ್ಕೋಬೇಕು. ಇವಾಗ 1-2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಇಡೋಣ ನೋಡಿ. ಈ ಥರ ಚೆನ್ನಾಗಿ ಮಿತ್ಕೊಂಡಂಗೆ ಪೂರಿ ಉಬ್ಬಿ ಬರ್ತಾವೆ, ತುಂಬ ಚೆನ್ನಾಗಿರ್ತಾವೆ. ಇವಾಗ 1 ತಾಸು ಹಿಟ್ಟನ್ನು ನೆನೆ ಇಡೋಣ. ಇದು ಹಿಟ್ಟು ನೆನೆ ಇಡ್ತೀವಲ್ಲ, ಈಗ ಹಿಟ್ಟು ನೆನೆಯೋದ್ರೊಳಗನ ಇದಕ್ಕೆ ಪಲ್ಯ ಮಾಡ್ಕೊಳ್ಳೋಣ್ರಿ. ಈರುಳ್ಳಿ ಸಾಗು ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. 1 ಆಲೂಗಡ್ಡಿನ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿರೋದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ್ರಿ. ಕಡಾಯಿ ಇಟ್ಕೊಂಡು 1-2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಂದು ಸಣ್ಣ ಬಟ್ಲದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. ಇವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕೆಂಪಗಾಗಲಿ. ಅವು ನೀವು ಪಲ್ಯ ತಿನ್ನುವಾಗ ಕ್ರಿಸ್ಪಿಯಾಗಿ ಕುರುಮ್ ಅಂತ ಬಾಯಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾವೆ ನೋಡ್ರಿ ತಿನ್ನುವಾಗ ಟೇಸ್ಟ್. ಇವಾಗ ಅವು ಸ್ವಲ್ಪ ಕೆಂಪಗಾದವಲ್ರಿ, ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 4 ಈರುಳ್ಳಿನ ಉದ್ದುದ್ಕ ಹೆಚ್ಕೊಂಡಿದ್ದೀನಿ ರೀ. ತೆಳ್ಳಗೆ ಉದ್ದುದ್ಕ ಹೆಚ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಚಮಚೆಯಿಂದ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ನೋಡಿ. ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ನೋಡಿರಿ ಈರುಳ್ಳಿ ಸಾಗು ಪೂರಿಗೆ. ಒಳ್ಳೆ ಕಾಂಬಿನೇಷನ್ ನೋಡಿ. ಒಂದು ದೊಡ್ಡ ಟೊಮೆಟೊನ ನಾನು ತೊಳೆದ್ಬಿಟ್ಟು ಉದ್ದುದ್ಕ ಹೆಚ್ಕೊಂಡಿದ್ದೀನಿ ರೀ. ಈಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ. ಈರುಳ್ಳಿ ಟೊಮೆಟೊ ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿರಿ ಇದು ಪೂರಿ ಜೊತೆಗೆ ಈರುಳ್ಳಿ ಸಾಗು. ಗೋಧಿ ಹಿಟ್ಟಿನ ಪೂರಿ ಜೊತೆಗೆ ಈರುಳ್ಳಿ ಸಾಗುನ ಒಂದ್ಸರಿ ಮಾಡ್ಕೊಂಡು ನೋಡಿ, ಬೆಳಿಗ್ಗೆ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಟೊಮೆಟೊ ಬೆಂದ್ವಲ್ರಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸಾಗು ತುಂಬ ಚೆನ್ನಾಗಾಗುತ್ತೆ ನೋಡಿರಿ. 1 ಆಲೂಗಡ್ಡೆ, ನಾನು ದೊಡ್ಡದು ಆಲೂಗಡ್ಡೆ ಒಂದೇ ಬೇಯಿಸ್ಕೊಂಡಿದ್ದೀನಿ ರೀ. 1 ಆಲೂಗಡ್ಡೆನ ಬೇಯಿಸ್ಕೊಂಡು ಇವಾಗ ಸ್ಮ್ಯಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ ಇದ್ರ ಜೊತೆಗೆ. ಈಗ ಆಲೂಗಡ್ಡೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಆಲೂಗಡ್ಡೆ ಇದಕ್ಕೆ ಬೇಯಿಸ್ಕೊಂಡು ಹಾಕ್ಕೋತೀವಲ್ರಿ, ಮತ್ತು ಇದಕ್ಕೆ ಕಡ್ಲೆ ಹಿಟ್ಟು ಕಲಿಸಿ ಇದಕ್ಕೆ ಹಾಕ್ತೀವಲ್ಲ, ತಿಕ್ನೆಸ್ ಬರುತ್ತೆ ರೀ, ರುಚಿನೂ ಹೆಚ್ಚು ಕೊಡುತ್ತೆ ಇದು. ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಇದಕ್ಕೆ ನೋಡಿ. 1 ಆಲೂಗಡ್ಡೆನ ಬೇಯಿಸಿದ್ದು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿವಲ್ಲ, ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ರೀ. ಇವಾಗ 1 ಚಮಚದಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ. ಆಲೂಗಡ್ಡೆ ಬೇಯಿಸಿ ಹಾಕ್ಕೊಂಡ್ವಲ್ರಿ, ಆಲೂಗಡ್ಡೆ ಮತ್ತು ಇದು ಕಡಲೆಬೇಳೆ ಹಿಟ್ಟು ಕಲಿಸಿ ಹಾಕ್ತೀವಲ್ಲ, ಅದು ಕುದೀತೈತಲ್ರಿ, ಕುದ್ದು ಗಟ್ಟಿ ಆಗುತ್ತೆ ರೀ. ಆಲೂಗಡ್ಡೆ ಮತ್ತು ಇದನ್ನ ಕಡಲೆಬೇಳೆ ಹಿಟ್ಟನ್ನು ಕಲಿಸಿ ಅದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ ಇದ್ರದ್ದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದು ಈರುಳ್ಳಿ ಸಾಗು. ಒಂದ್ಸರಿ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಅಂತ ಮರೆಯದೇನೆ ತಿಳಿಸಿ. ಅದು ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಸಾಗು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಅದನ್ನು ಎತ್ತಿಟ್ಕೊಂಡು ಇವಾಗ ಪೂರಿ ಮಾಡ್ಕೊಳ್ಳೋಣ್ರಿ. ಹಿಟ್ಟು ನೆನೆ ಇಟ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಮಿದ್ಕೊಳ್ಳೋಣ. ಮಿದ್ಕೊಂಡು 2 ಭಾಗ ಮಾಡಿಕೊಂಡು
ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಪೂರಿ ಲಟ್ಸ್ಕೊಳ್ಳೋಣ. ಈಗ ಚಪಾತಿ ಲಟ್ಸೋಕೆ ಮಣಿ ತೊಗೋತಾ ಇದ್ದೀನಿ ರೀ. ಚಪಾತಿ ಲಟ್ಸೋ ಮಣಿ ತೊಗೊಂಡು ಹಿಟ್ಟನ್ನು ಇಟ್ಕೊಂಡು ಇವಾಗ ಉಳ್ಳಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೊಳ್ಳೋಣ ರೀ. ಸೈಜ್ ಬೇಕು ಆ ಸೈಜ್ ನೀವು ಉಳ್ಳಿ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ರಿ ಉಳ್ಳಿನ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊತಾ ಇದ್ದೀನಿ ರೀ ಪೂರಿನ. ನೀವು ಅಕ್ಕಿ ಹಿಟ್ಟಾದ್ರೂ ಹಚ್ಕೊಂಡು ಲಟ್ಸ್ಕೊಡ್ರಿ, ಇಲ್ಲಾಂದ್ರೆ ಗೋಧಿ ಹಿಟ್ಟಿನಲ್ಲಾದರೂ ಲಟ್ಸ್ಕೊಡ್ರಿ. ಇಲ್ಲಾಂದ್ರೆ ಎಣ್ಣೆ ಹಚ್ಚಿ ಲಟ್ಸ್ಕೊತಾರಲ್ರಿ, ಬೇಕಂದ್ರೆ ನೀವು ಎಣ್ಣೆ ಹಚ್ಚಿ ಕೂಡ ಲಟ್ಸ್ಕೊಬೋದು. ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಪೂರಿನ ಲಟ್ಸ್ಕೊಬೋದು. ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊತಾ ಇದ್ದೀನಿ ರೀ. ಇವಾಗ ನೋಡಿ ಎಣ್ಣೆ ಕಾದಿದೆ ನೋಡೋಣ. ನೋಡಿ ಎಣ್ಣೆ ಬಿಸಿಯಾಗಿದೆ. ಉರಿನ ಈಗ ಸಣ್ಣ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಉರಿನ ಸಣ್ಣ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಪೂರಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ ಪೂರಿ. ಕತ್ತಾಗಿದೆ ನೋಡಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗೋಲ್ಡ್ ಕಲರ್. ತುಂಬ ಸಖತ್ತಾಗಿದೆ ನೋಡಿ ಪೂರಿ. ಗೋಧಿ ಹಿಟ್ಟಿನ ಪೂರಿ ತುಂಬ ಚೆನ್ನಾಗಿರ್ತಾವೆ ನೋಡ್ರಿ. ಗೋಧಿ ಹಿಟ್ಟಿನ ಪೂರಿ ಮತ್ತು ಈರುಳ್ಳಿ ಸಾಗು ಮಕ್ಕಳು ದೊಡ್ಡರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಪೂರಿನ. ಪೂರಿ ಸಾಗು ನೀವು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು. ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಇವಾಗ ಪೂರಿ ಆದವಲ್ರಿ, ಇದನ್ನು ನೋಡಿ ಈಗ ಸಾಗು ತೋರಿಸ್ತೀನಿ ನೋಡ್ರಿ. ನೋಡಿ ಸಾಗುನು ರೆಡಿಯಾಗಿದೆಯಲ್ಲ. ನೋಡಿ ಪ್ಲೇಟ್ ತೆಗೆದು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕೂಡ ಸಖತ್ತಾಗಿದೆ ನೋಡಿ. ಇವಾಗ ಇದನ್ನು ಸಾಗುನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ಇವಾಗ ತಟ್ಟೆಗೆ ಪೂರಿ ಇಟ್ಟು ಸರ್ವ್ ಮಾಡೋಣ. ಈರುಳ್ಳಿ ಸಾಗು ಮತ್ತು ಪೂರಿ ಈಗ ರೆಡಿ ಆಯಿತು ನೋಡ್ರಿ. ಇವಾಗ ಟೇಸ್ಟ್ ಮಾಡೋಣ ರೀ. ಪೂರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಪೂರಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಮುಟ್ಟಿದ್ರೆ ಮುರಿತಾವೆ ನೋಡ್ರಿ. ನೋಡ್ರಿ ಪದರಾಗಿ ಎಷ್ಟು ಚೆನ್ನಾಗಾಗಿದೆ. ಪಳ್ಳಾಗ್ಯಾವ ನೋಡ್ರಿ. ಅಂದ್ರೆ ತುಂಬ ಹಗುರಾಗ್ಯಾವ್ರಿ. ಮತ್ತು ಅಷ್ಟೇ ಟೇಸ್ಟಿ ಆಗ್ಯಾವ ನೋಡ್ರಿ ಗೋಧಿ ಹಿಟ್ಟಿನ ಪೂರಿ ಮತ್ತು ಈರುಳ್ಳಿ ಸಾಗು. ನೋಡಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ. ಇದೆ ನೀವು ಒಂದ್ಸರಿ ಗೋಧಿ ಹಿಟ್ಟಿನ ಪೂರಿ ಈರುಳ್ಳಿ ಸಾಗು ಮಾಡ್ಕೊಂಡು ನೋಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವಾಗ ರೆಡಿ ಆದ್ವಲ್ರಿ, ನೀವು ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.